ನಿನ್ನ ಕೋರಿಕೆಯನ್ನು ಈಡೇರಿಸದಿದ್ದರೆ ಪ್ರಾಣತ್ಯಾಗ ಮಾಡುವೆನೆಂದು ಹೇಳಿದೆಯಲ್ಲವೇ? ಒಂದು ವೇಳೆ ಈ ನಿನ್ನ ದುಷ್ಟಾಟಕ್ಕೆ ತಲೆಬಾಗಿ ನಿನ್ನ ಕೋರಿಕೆಯನ್ನು ಈಡೇರಿಸಿದನೆಂದರೆ ಅದರಿಂದಾಗುವ ಪರಿಣಾಮವೇನೆಂದು ಊಹಿಸಿರುವೆ. ದೇವಿ, ದೇಶದ ಮೂಲೆ ಮೂಲೆಗಳಿಂದ ಸಾಮಂತರು, ಗಣ್ಯರು, ಕುರುಹಿರಿಯರು ಎಲ್ಲರೂ ಸಂಭ್ರಮದಿಂದ ರಾಮನ ಪಟ್ಟಾಭಿಷೇಕಕ್ಕಾಗಿ ಸಂತೋಷದಿಂದ ಅಯೋಧ್ಯೆಗೆ ಆಗಮಿಸಿದ್ದಾರೆ. ಅವರೆಲ್ಲರ ನಿರೀಕ್ಷೆಯಂತೆ ಈ ಪಟ್ಟಾಭಿಷೇಕ ನಡೆಯಲಿಲ್ಲವೆಂದರೆ ಅವರಿಗೆ ನಾನೇನು ಉತ್ತರ ಕೊಡಲಿ? ನನ್ನ ಕಿರಿಯ ರಾಣಿಯ ಹಠಮಾರಿತನದಿಂದ ನಿಮ್ಮೆಲ್ಲರ ಕಣ್ಮಣಿಯಾದ ರಾಮಚಂದ್ರನನ್ನು ಕಾಡಿಗಟ್ಟುವ ಈ ಸಂದರ್ಭ ಒದಗಿ ಬಂದಿದೆ ಎಂದು ಹೇಳಲಿ? ಅಂದ ತುಂಬಿದ ಸಭೆಯಲ್ಲಿ ರಾಮಚಂದ್ರನೇ ಸಿಂಹಾಸನವನ್ನೇರುತ್ತಾನೆಂದು ಘೋಷಣೆ ಮಾಡಿದ್ದೇನೆ. ಇಂದು ಅದು ನಡೆಯದಿದ್ದರೆ ಪ್ರಜೆಗಳೆಲ್ಲರೂ ನನ್ನನ್ನು ವಚನ ಭ್ರಷ್ಟನೆಂದು ಹೇಳುವುದಿಲ್ಲವೇ? ಮುಂದೆ ಅವರು ನನ್ನನ್ನು ನಂಬುತ್ತಾರೆ. ನನ್ನ ಗೌರವ, ಪ್ರತಿಷ್ಠೆ ಎಲ್ಲವೂ ಅವರೆದುರು ಮಣ್ಣಲ್ಲಿ ಮಣ್ಣಾಗುವುದಿಲ್ಲವೇ? ಕೌಸಲ್ಯ, ಪಾಪ, ಸಾತ್ವಿಕ ಮೂರ್ತಿ, ಸ್ನೇಹ ಸೌಜನ್ಯಗಳ ದೇವತೆ, ದಾಸಿಯಾಗಿ ನನ್ನ ಸೇವೆ ಮಾಡಿದ್ದಾಳೆ, ಸಖಿಯಾಗಿ ನನ್ನೊಡನಿದ್ದಾಳೆ. ಮಂಗಳ ಕಾರ್ಯಗಳಲ್ಲಿ ನನ್ನ ಸತಿಯಾಗಿ ಸಂಕಟ ಬಂದಾಗ ತಾಯಿಯ ಸ್ಥಾನದಲ್ಲಿ ನಿಂತು ನನ್ನ ಸರ್ವಸ್ವವನ್ನು ಹೇಳಿದ್ದಾಳೆ. ರಾಮಚಂದ್ರನಂತ ಪುತ್ರನಿಗೆ ಜನ್ಮವಿಟ್ಟಿದ್ದಾಳೆ. ಇಂದು ಅವಳು ಯಾವ ಅಪರಾಧಕ್ಕಾಗಿ ನನ್ನ ಮಗನನ್ನು ಕಾಡಿಗಟ್ಟುತ್ತಿದ್ದೀರಿ ಎಂದು ಕೇಳಿದರೆ ನಾನೇನು ಉತ್ತರ ಹೇಳಲಿದ್ದೇವೆ? ಹೇಳು. ಅವಳೆಂದು ರಾಮನಿಗೆ ಪಟ್ಟಾಭಿಷೇಕವಾಗಬೇಕೆಂದು ಬಯಸಲಿಲ್ಲ. ನಾನೇ ಅವಳ ಮನಸ್ಸಿನಲ್ಲಿ ಈ ಆಸೆ ಮೊಳಕೆಯೊಡಲು ಕಾರಣವಾದೆ. ಇಂದು ನಾನೇ ಚೋಟಿ ಹಾಕಲು ಹೇಳಿದ್ದೇವೆ. ಜಾನಕಿ, ಜನಕ ಮಹಾರಾಜರ ಪುತ್ರಿ, ಒಮ್ಮೆ ಆ ಜಾನಕಿಯನ್ನು ನೆನಪು ಮಾಡಿಕೊ. ಮಿಥಿಲೆಯಲ್ಲಿ ಭೋಗ ಭಾಗ್ಯಗಳಿಂದ ಬೆಳೆದವಳು, ಶಿವಧನುಸ್ಸನ್ನು ಭಂಗಿಸಿದ ಮಹಾವೀರನ ಸತಿಯೆಂದು ಸಂಭ್ರಮದಿಂದ ಸಂತೋಷದಿಂದಿದ್ದಾಳೆ. ಇಂತಹ ಸಂದರ್ಭದಲ್ಲಿ ತನ್ನ ವೀರಪತಿಯನ್ನು ಕಾಡಿಗೆ ಕಳುಹಿಸಿದ್ದಾರೆ ಎಂಬ ವಿಷಯ ತಿಳಿದರೆ ಅವಳ ಹೃದಯ ಸಿಡಿದು ಸಾವಿರ ಹೋಳಾಗುವುದಿಲ್ಲವೇ? ನಿರಪರಾಧಿಯಾದ ತನ್ನ ಗಂಡನನ್ನು ಕಾಡಿಗೆ ಕಳುಹಿಸುತ್ತಿರುವ ಇಂತಹ ಕಟುಕರ ಸಂಸಾರವೇ ಇದು? ಇಂತಹ ಮನೆಗೆ ನಾನು ಸೊಸೆಯಾಗಿ ಬಂದನೆ ಎಂದು ಅವಳ ಮನಸ್ಸು ಸಂಕಟ ಪಡುವುದಿಲ್ಲವೇ? ದೇವಿ, ಜಾನಕಿ ಬದುಕುಳಿಯುತ್ತಾಳೆ ಅಥವಾ ಸೀತಾರಾಮರ ವಿಯೋಗದಿಂದ ನಾನು ಬದುಕುಳಿಯುತ್ತೇನೆಯೇ? ಇಲ್ಲ, ವಿಧವೆಯಾಗಿ ನೀನು ನಿನ್ನ ಪುತ್ರ ಈ ರಾಜ್ಯವಾಳಲು ಸಾಧ್ಯವೇ? ಹೇಳ್ತೀನಿ, ಪತಿಯ ಮಾತಿಗೆ ವಿರುದ್ಧವಾಗಿ ನಡೆಯುವ ಈ ನಿರ್ಧಾರ ಇದೆಂಥ ಪತಿಭಕ್ತಿ? ಹೇಳ್ತೀವಿ, ಹೇಳು. ನನ್ನ ಪತಿ ಭಕ್ತಿ ಶಂಕಾತೀತವಾದದ್ದು ಸ್ವಾಮಿ. ಎಂದು ಯಾವ ಕ್ಷಣದಲ್ಲೂ ಯಾವ ಕಾರಣಕ್ಕೂ ನಾನು ಪತಿಗೆ ವಿರೋಧವಾಗಿ ನಡೆದುಕೊಳ್ಳುವುದಿಲ್ಲ. ಪತಿಯ ಬಯಕೆಯನ್ನು ಈಡೇರಿಸುವುದಕ್ಕಿಂತ ಮಿಗಿಲಾದ ಧರ್ಮವಿಲ್ಲ.
ಉರಿಯುತ್ತಿರುವ ಅಗ್ನಿಜ್ವಾಲೆಯಲ್ಲಿ ಪ್ರವೇಶಿಸು ಎಂದರು. ಹಿಂದು ಮುಂದೆ ನೋಡದೆ ನಾನು ಪ್ರವೇಶಿಸುತ್ತೇನೆ. ನನಗೆ ಆ ನಂಬಿಕೆ ಇದೆ ದೇವಿ. ಪತಿಭಕ್ತಿ ಪರಾಯಣಲಾದ ನಿನ್ನ ಕೈ ಹಿಡಿದು ನನ್ನ ಜನ್ಮ ಸಾರ್ಥಕವಾಯಿತು. ಅದಕ್ಕೆ ಪ್ರತಿಯಾಗಿ ನನ್ನ ಜೀವಮಾನ ಪರ್ಯಂತ ನನ್ನಿಂದ ನಿನಗಾಗಿ ಎಲ್ಲ ಸುಖ ಸಂತೋಷಗಳನ್ನು ಲಭಿಸುವಂತಾಗಲಿ ಎಂದು ನಾನು ಹಾರೈಸುತ್ತೇನೆ. ಯಾವುದೇ ಕಷ್ಟ ಕೋಟಲೆಗಳು ಬಂದರೂ ಧೈರ್ಯಗೆಡದೆ ಅದನ್ನು ಎದುರಿಸುವ ಶಕ್ತಿ ನಮ್ಮಿಬ್ಬರಿಗೂ ಬರಲಿ ಎಂದು ನನ್ನ ಆಸೆ. ಹೌದು ಸ್ವಾಮಿ, ಕಷ್ಟವಿರಲಿ ಸುಖವಿರಲಿ ನಾವಿಬ್ಬರು ಸದಾ ಜೊತೆಯಲ್ಲೇ ಇರಬೇಕು. ನಿಮ್ಮ ಸೇವೆಯಲ್ಲಿ ನನ್ನ ಬದುಕು ಧನ್ಯವಾಗಬೇಕು. ಪ್ರಭು, ಸೀತೆ, ಕೌಸಲ್ಯೆ, ಸುಮಿತ್ರೆಯರ ದುಃಖವನ್ನು ಬಣ್ಣಿಸಿದಿರಲ್ಲ, ನಾನು ನಿಮಗೆ ಲೆಕ್ಕವಿಲ್ಲವೇ? ನನ್ನ ಭಾವನೆಗಳಿಗೆ ನಿಮ್ಮಲ್ಲಿ ಯಾವ ಬೆಲೆಯೂ ಇಲ್ಲವೇ? ನಾನು ದುಃಖಿಸಿದರೆ ನಿಮಗೆ ಚಿಂತೆ ಇಲ್ಲ. ನಿಮ್ಮ ಪ್ರೇಮವೆಲ್ಲ ಕಪಟ ನಾಟಕವೇ ಪ್ರಭು. ಓ, ನನ್ನ ರೂಪ ಲಾವಣ್ಯವನ್ನು ಭೋಗಿಸಲು ಆಡಿದ ಆಟವದು. ಹಾ ಪ್ರಭು, ನಿಮಗೆ ಅವರೇ ಹೆಚ್ಚಾದರೆ ಅಯ್ಯೋ ಅವಿವೇಕಿ, ರಾಮಚಂದ್ರ ಕಾಡಿಗೆ ಹೋದರೆ ಸೀತೆ ಕೌಶಲ್ಯೆ ಮಾತ್ರ ದುಃಖಿಸುತ್ತಾರೆಂದು ತಿಳಿದುಕೊಂಡಿದ್ಯಾ? ನೆನಪಿಟ್ಟುಕೋ, ಕೋಸಲ ದೇಶದಲ್ಲಿ ರಾಮನನ್ನು ಪ್ರೀತಿಸಿದ ಒಬ್ಬ ಪ್ರಜೆಯಾದರೂ ಇರುವನು. ಇಡೀ ಕೋಸಲ ದೇಶವೇ ದುಃಖ ಸಾಗರದಲ್ಲಿ ಮುಳುಗಿ ಹೋಗುತ್ತದೆ. ಅಷ್ಟು ಮಾತ್ರವಲ್ಲ, ರಾಮನಿಗೆ ಅನ್ಯಾಯವಾದರೆ ಆಕ್ರೋಶ ಬೋರ್ಗರೆಯುತ್ತದೆ. ಪ್ರಜೆಗಳು ಕೆರಳಿದರೆಂದರೆ ಇಂತಹ ಅನರ್ಥವಾಗುತ್ತದೆ ಎಂಬುದನ್ನು ಸ್ವಲ್ಪ ಯೋಚಿಸಿದರು. ಜ್ವಾಲಾಮುಖಿಯಂತೆ ದಗದಗಿಸುವ ಈ ರಾಜ್ಯವನ್ನು ನೀನು ನಿನ್ನ ಪುತ್ರ ಆಳಲು ಸಾಧ್ಯವೇ? ಮತ್ತೊಮ್ಮೆ ಯೋಚಿಸಿ ನೋಡು, ಮತ್ತೊಮ್ಮೆ ಯೋಚಿಸಿ ನೋಡು. ಇದು ನಿಜವೇ? ಪಟ್ಟಾಭಿಷೇಕವಾದರೂ ಭರತ ರಾಜ್ಯವಿಲ್ಲದವನಾಗುತ್ತಾನೆಯೇ? ಇಲ್ಲ ಇಲ್ಲ, ಭರತ ರಾಜನಾಗಬೇಕು, ನಾನು ರಾಜಮಾತೆಯಾಗಬೇಕು. ಸಂಪದ್ಭರಿತವಾದ ಸುವ್ಯವಸ್ಥೆಯಿಂದ ಕೂಡಿದ ಅಯೋಧ್ಯೆ ಹೀಗೇ ಇರಬೇಕು. ಮಹಾರಾಣಿ, ಮಹಾರಾಜರ ಮಾತಿಗೆ ಸೋಲಬೇಡಿ. ಅವರು ಬರೀ ನಾಟಕವನ್ನು ಆಡುತ್ತಾರೆ. ಸೋಲಬೇಡಿ ಮಹಾರಾಣಿ. ನಿಜವಂದರೆ ನಾನು ಈ ಬೆದರಿಕೆಗಳಿಗೆಲ್ಲ ಸೋಲಬಾರದು. ಪ್ರಜೆಗಳು ಎಷ್ಟು ದಿನ ತಾನೇ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಬಲ್ಲರು? ಸೇನೆ ಇರುವುದೇತಕ್ಕೆ? ಉದ್ದಟತನವನ್ನು ಶಿಕ್ಷಿಸಿದರಾಯಿತು. ಅದನ್ನೆಲ್ಲ ಯೋಚಿಸುತ್ತಾ ಕುಳಿತರೆ ಇಷ್ಟು ಹೊತ್ತು ನಾನು ಮಾಡಿದ ಪ್ರಯತ್ನವೆಲ್ಲ ನಿಷ್ಫಲವಾಗಿ ಬಿಡುತ್ತದೆ. ಈ ದಿನ ನಾನು ಗೆಲ್ಲಲೇಬೇಕು. ಹಾಂ, ಗೆಲ್ಲಲೇಬೇಕು.
ಸುಮಿತ್ರೆ, ಸೂರ್ಯೋದಯ ಆಗುತ್ತಿದೆ. ನಮ್ಮ ಧ್ಯಾನ ಪೂಜೆಗಳನ್ನು ಮುಗಿಸಿ ಪಟ್ಟಾಭಿಷೇಕಕ್ಕೆ ಸಿದ್ಧರಾಗೋಣ. ಆಯಿತು ಸಹೋದರಿ, ನಾನು ನನ್ನ ಅಂತಃಪುರಕ್ಕೆ ತೆರಳಿ ಸ್ನಾನ ಮಾಡಿ ಅಲಂಕೃತಳಾಗಿ ಸಿದ್ಧಳಾಗುತ್ತೆ. ಸುಮಿತ್ರೆ, ಇಡೀ ರಾತ್ರಿ ನನ್ನೊಡನೆ ಉಪವಾಸ ಜಾಗರಣೆ ಮಾಡುತ್ತಾ ನನ್ನ ಪುತ್ರನಿಗಾಗಿ ಧ್ಯಾನ ಪೂಜೆಗಳನ್ನು ಮಾಡಿದ್ದೀಯೆ. ನಿನ್ನ ಈ ಔದಾರ್ಯವನ್ನು ನಾನೆಂದೂ ಮರೆಯುವುದಿಲ್ಲ. ಸಹೋದರಿ, ಇದಕ್ಕೆ ಇಷ್ಟೆಲ್ಲ ಹೊಗಳಬೇಕೆ? ಅದು ನನ್ನ ಕರ್ತವ್ಯ. ಲಕ್ಷ್ಮಣನಂತೆ ರಾಮನು ನನ್ನ ಪುತ್ರನೇ ಅಲ್ಲವೇ? ರಾಮನಿಗೆ ಶುಭವಾದರೆ ಲಕ್ಷ್ಮಣನಿಗೂ ಶುಭವಾದಂತೆ. ಅದನ್ನೆಲ್ಲ ಮರೆತು ಪಟ್ಟಾಭಿಷೇಕಕ್ಕೆ ಸಿದ್ಧಳಾಗು. ನಾನು ಬರುತ್ತೇನೆ. ಆಯ್ತು. ಏನಂದಿರಿ ಪ್ರಭು? ರಾಮಚಂದ್ರನನ್ನು ಕಾಡಿಗೆ ಕಳುಹಿಸಿದರೆ ಅಯೋಧ್ಯೆ ಹತ್ತಿ ಉರಿಯುತ್ತದೆಯೇ? ಅರಮನೆ ಅಲ್ಲೋಲ ಕಲ್ಲೋಲವಾಗುತ್ತದೆಯೇ? ಪ್ರಜೆಗಳೆಲ್ಲ ತಿರುಗಿ ಬೀಳುತ್ತಾರೆಯೇ? ಹಾಗಾದರೆ ನೀವು ಕೊಟ್ಟ ವಚನ, ನಿಮ್ಮ ಪ್ರಿಯ ಪುತ್ರ ರಾಮಚಂದ್ರನ ಮೇಲೆ ಮಾಡಿದ ಪ್ರಮಾಣ ಸುಳ್ಳಾದಂತೆ ಆಗುವುದಿಲ್ಲವೇ? ಏಕೆ ಪ್ರಭು, ಏಕೆ ಈ ಮೌನ? ಪಿತೃವಾಕ್ಯ ಪರಿಪಾಲನೆಯಲ್ಲಿ ರಾಮಚಂದ್ರನಿಗೆ ಸರಿಸಾಟಿ ಯಾರೂ ಇಲ್ಲ ಎಂದು ನಮ್ಮ ಪ್ರಜೆಗಳು ತಿಳಿದಿದ್ದಾರೆ. ಅಂತಹ ರಾಮಚಂದ್ರನ ಮೇಲೆ ಪ್ರಮಾಣ ಮಾಡಿ ಅದು ವ್ಯರ್ಥವಾದರೆ ಅದು ನಿಮ್ಮ ಪ್ರಿಯ ಪುತ್ರನಿಗೆ ಶ್ರೇಯಸ್ಕರವೇ? ನಿಮಗೆ ಕೀರ್ತಿಯೇ ಪ್ರಭು? ಸೀತೆ ಕೌಸಲ್ಯರು ದುಃಖಿಸುತ್ತಾರೆಂದು ಪಾಪ ನೀವು ಮರುಗುತ್ತಿದ್ದೀರ. ಆದರೆ ದಶರಥ ಮಹಾರಾಜರಿಗೆ ವಚನ ಭ್ರಷ್ಟ ಎಂಬ ಅಪಕೀರ್ತಿ ಸಲ್ಲಿದರೆ ಆಗ ಅವರಿಗೆ ಮಹದಾನಂದವಾಗುತ್ತದೆಯೇ? ಪ್ರಭು, ಆ ಸುಮಿತ್ರೆ ಏಕೆ ದುಃಖಿಸಬೇಕು? ನಾನೇನು ಅವಳ ಪುತ್ರ ಲಕ್ಷ್ಮಣನನ್ನು ಕಾಡಿಗೆ ಕಳುಹಿಸುವಂತೆ ಕೇಳಿದ್ದೇನೆ? ಇನ್ನು ನಿಮ್ಮ ಪ್ರಜೆಗಳು ಅವರ ಗೋಳನ್ನು ವರ್ಣರಂಜಿತವಾಗಿ ಬಣ್ಣಿಸಿದಿರಿ. ಈ ನಿಮ್ಮ ಅಯೋಧ್ಯ ನಗರಿ ಪ್ರಖ್ಯಾತವಾದ ನಗರಿ, ಪುಣ್ಯ ಪುರುಷರು ಜನಿಸಿದಂತಹ ಪವಿತ್ರ ನಗರಿ. ಇಲ್ಲಿ ಜನಿಸಿದ ಹರಿಶ್ಚಂದ್ರ ಮಹಾರಾಜರು ತಮ್ಮ ರಾಜ್ಯ ಕೋಶವನ್ನು ವಿಶ್ವಾಮಿತ್ರ ಮುನಿಗೆ ಒಪ್ಪಿಸಿ ನಿರ್ಗತಿಕರಾದಾಗ ಪ್ರಜೆಗಳು ಅಳುತ್ತಾ ನಿಂತರೆ ಹೊರತು ಅವರಿಗೆ ನೆರವಾಗಲಿಲ್ಲ. ಅಥವಾ ಅವರನ್ನು ಬಲವಂತವಾಗಿ ರಾಜ್ಯದಲ್ಲಿಯೇ ಇರಿಸಿಕೊಳ್ಳಲಿಲ್ಲ. ಅಥವಾ ಹರಿಶ್ಚಂದ್ರ ಮಹಾರಾಜರಾಗಲಿ ವಿಶ್ವಾಮಿತ್ರ ಮುನಿಗಳಾಗಲಿ ಪ್ರಜೆಗಳ ಅಭಿಪ್ರಾಯವನ್ನು ಕೇಳಲಿಲ್ಲ. ಪ್ರಭು, ರಾಮಚಂದ್ರ ಮಹಾರಾಜನಾಗಿಲ್ಲ, ಯುವರಾಜನೂ ಆಗಿಲ್ಲ. ಮಹಾರಾಜನಾದಂತಹ ಹರಿಶ್ಚಂದ್ರರಿಗೆ ಈ ಪ್ರಜೆಗಳು ಕಾಡಿಗೆ ಕಳುಹಿಸಿದರು. ಅಂದ ಮೇಲೆ ರಾಮಚಂದ್ರನು ಕಾಡಿಗೆ ಹೋಗುತ್ತಾನೆಂದರೆ ಅವರು ತಡೆಯುವರೆ? ಖಂಡಿತ ಇಲ್ಲ. ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ಹೋದ ಎಂಬ ಕೀರ್ತಿ ಅವನಿಗೆ ಸಲ್ಲುತ್ತದೆ.
ಧರ್ಮಾತ್ಮರಾದ ನಮ್ಮ ಪ್ರಜೆಗಳು ಧರ್ಮಾತ್ಮರಾದ ದಶರಥ ಮಹಾರಾಜರ ವಚನ ಪರಿಪಾಲನೆಗೆ ಎಂದೂ ಅಡ್ಡಿಯಾಗುವುದಿಲ್ಲ. ಹಾಗೇನಾದರೂ ಆದರೆ ಅದು ಧರ್ಮ ವಿರೋಧವಾಗುತ್ತದೆ, ಶಿಕ್ಷಾರ್ಹ ಅಪರಾಧವಾಗುತ್ತದೆ. ಹೌದು, ಶಿಕ್ಷಾರ್ಹ ಅಪರಾಧ. ರಾಮಚಂದ್ರನ ಮೇಲೆ ಆಣೆ ಇಟ್ಟು ನಿನಗೆ ಮಾತು ಕೊಟ್ಟನಲ್ಲ, ಈ ಅವಿವೇಕ ಅದು ಶಿಕ್ಷಾರ್ಹ ಅಪರಾಧ. ಈ ನಿನ್ನ ರೂಪ ಲಾವಣ್ಯಗಳಿಗೆ ಮನಸೋತು ಮೂರ್ಖನಂತೆ ಮಾತು ಕೊಟ್ಟನಲ್ಲ, ಅದು ಆ ಕಾರಣಕ್ಕೆ ನನಗೆ ಶಿಕ್ಷೆ ಆಗಬೇಕು. ನನ್ನ ನಂತರ ರಾಮಚಂದ್ರ ಸಿಂಹಾಸನದ ಮೇಲೆ ಕುಳಿತು ಪ್ರಜಾಪಾಲನೆಯನ್ನು ಮಾಡಬೇಕಾದ ಆ ನನ್ನ ಪುತ್ರನಿಗೆ ಕಾಡಿಗೆ ಹೋಗು ಎಂದು ಹೇಗೆ ಹೇಳಲಿ? ನನ್ನ ಮಾತನ್ನು ರಾಮಚಂದ್ರ ಮೀರುವುದಿಲ್ಲ ಎಂದು ನನಗೆ ತಿಳಿದಿದೆ. ಆದರೆ ರಾಮಚಂದ್ರನಿಲ್ಲದೆ ಈ ಅಯೋಧ್ಯೆ ಸ್ಮಶಾನವಾಗುತ್ತದೆ. ಅಯ್ಯೋ ಪಾಪಿ, ಸೀತೆ, ಕೌಸಲ್ಯೆ, ಸುಮಿತ್ರೆಯರಿಗೆ ಇನ್ನೇನು ಕೇಡು ಬಯಸಬೇಕೆಂದಿರುವೆ ಅದನ್ನು ಹೇಳಿಬಿಡು. ಪ್ರಭು, ಹೆಚ್ಚು ಸಮಯವಿಲ್ಲ. ನೀವು ಅಪ್ಪಣೆ ನೀಡಿದರೆ ವೇಗದೂತರನ್ನು ಕಳಿಸಿ ಕೇಕೇಯಿ ದೇಶದಿಂದ ನನ್ನ ಪುತ್ರ ಭರತನನ್ನು ಕರೆಸುತ್ತೇನೆ. ಕರೆಸಿಬಿಡು. ಕರೆಸಿ ಇವರ ಅಜ್ಜಾಭಿಷೇಕವೇನು, ಮಹಾರಾಜನೆಂದೇ ಪಟ್ಟಾಭಿಷೇಕವನ್ನು ಮಾಡಿಬಿಡು. ರಾಮ ಕಾಡಿಗೆ ಹೋದ ಮರುಕ್ಷಣವೇ ಆ ಯಮಧರ್ಮ ನನ್ನನ್ನು ಕರೆಸಿಕೊಳ್ಳಲಿ. ಕೌಸಲ್ಯೆಯು ನನ್ನನ್ನು ಹಿಂಬಾಲಿಸುತ್ತಾಳೆ. ನನ್ನ ಕುಲವೇ ಸರ್ವನಾಶವಾಗಿ ಹೋಗಿಬಿಡುತ್ತದೆ. ಒಂದು ವೇಳೆ ನಿನ್ನಿಚ್ಛೆಯಂತೆ ಬರ್ತಾ ಪಟ್ಟಾಭಿಷೇಕಕ್ಕೆ ಒಪ್ಪಿದನೆಂದರೆ ನನ್ನ ಸಾವಿನ ಅಪಕೀರ್ತಿ ನಿಮ್ಮಿಬ್ಬರನ್ನೂ ಕಾಡಲಿ ಕಾಡಲಿ ಕಾಡಲಿ. ಮಹಾರಾಣಿ, ಇಂಥ ಮಾತುಗಳಿಗೆಲ್ಲ ಹೆದರಬೇಡಿ. ಭರತನ ಪಟ್ಟಾಭಿಷೇಕವನ್ನು ತಪ್ಪಿಸುವ ಸಂಚು ಇದು. ಮಹಾರಾಜರ ಯಾವ ಮಾತಿಗೂ ನೀವು ಸೋಲಬೇಡಿ. ನಿಮ್ಮ ನಿರ್ಧಾರ ಗಟ್ಟಿಯಾಗಿರಲಿ. ರಾಮಚಂದ್ರನ ಪಟ್ಟಾಭಿಷೇಕದ ನಿಮಿತ್ತ ನಿಮಗೆಲ್ಲ ನಿರ್ವಹಿಸಿದ ಕಾರ್ಯ ನೆನಪಿದೆಯಲ್ಲವೇ? ಖಂಡಿತ ನೆನಪಿದೆ ಮಹಾಮಂತ್ರಿಗಳೇ. ಏನಾದರೂ ಸಂಶಯವಿದ್ದರೆ ಕೇಳಿ ಪರಿಹರಿಸಿಕೊಳ್ಳಿ. ಯಾವುದೇ ಕಾರಣಕ್ಕೂ ಕರ್ತವ್ಯ ಲೋಪ ಆಗಬಾರದು. ಯಾವ ಸಂಶಯವೂ ಇಲ್ಲ, ಕರ್ತವ್ಯ ಲೋಪಕ್ಕೂ ಯಾವ ಅವಕಾಶವೂ ಇಲ್ಲ ಮಂತ್ರಿಗಳೇ. ಎಲ್ಲ ಅಧಿಕಾರಿಗಳು ಇರುವೆಗಳಂತೆ ಚಟುವಟಿಕೆಯಿಂದ ಕೆಲಸವನ್ನು ಮಾಡುತ್ತಾ ಬಂದಿದ್ದಾರೆ ಮಹಾಮಂತ್ರಿಗಳೇ. ಸಂತೋಷ, ಬಹಳ ಸಂತೋಷ. ರಾಮಚಂದ್ರನ ಮೇಲೆ ನೀವಿಟ್ಟಿರುವ ಪ್ರೀತಿ, ಕಾರ್ಯದಕ್ಷತೆಯನ್ನು ನೋಡಿ ನನಗೆ ಬಹಳ ಆನಂದವಾಗಿದೆ. ಪ್ರಜೆಗಳು, ರಾಜರು, ರಾಜ್ಯ ಪ್ರತಿನಿಧಿಗಳು, ಋಷಿಮುನಿಗಳು ಎಲ್ಲರೂ ತಂಡೋಪತಂಡವಾಗಿ ಬರುತ್ತಾರೆ. ಅವರೆಲ್ಲರಿಗೂ ಉಚಿತ ಬಿಡಾರದ ವ್ಯವಸ್ಥೆ ಆಗಬೇಕು. ನಂತರ ಪಟ್ಟಾಭಿಷೇಕದ ಸಮಾರಂಭಕ್ಕೆ ಅರಮನೆಗೆ ಬರಲು ಮಾರ್ಗದರ್ಶನ ನೀಡಬೇಕು. ನೀವೇನು ಚಿಂತೆ ಮಾಡಬೇಡಿ ಮಹಾಮಾತ್ಯ, ಎಲ್ಲವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತೇವೆ. ಬರುವ ಅತಿಥಿಗಳ ಸತ್ಕಾರಕ್ಕೆ ಯಾವ ಕೊರತೆಯೂ ಆಗದಂತೆ ನಾವು ನಿರ್ವಹಿಸುತ್ತೇವೆ. ಅಯ್ಯೋ ವಿಧಿಯೇ, ಇದೇನಾಗಿ ಹೋಯಿತು? ರಾಮನ ಪಟ್ಟಾಭಿಷೇಕವನ್ನು ನಿರೀಕ್ಷಿಸಿ ಬೆಳಕು ಹರಿಯುವುದನ್ನೇ ಕಾಯುತ್ತಿರುವ ಪ್ರಜೆಗಳಿಗೆ ಏನೆಂದು ಉತ್ತರ ಹೇಳಲಿ? ಈ ದುಷ್ಟ ಹೆಣ್ಣಿಗೆ ಕೊಟ್ಟ ಮಾತನ್ನು ಪಾಲಿಸದೇ ಇರಲು ಆಗುವುದಿಲ್ಲ. ನನ್ನ ಸಾವಿನ ಕಲ್ಪನೆಗೂ ಇವಳು ಕರಗಲಿಲ್ಲವೆಂದ ಮೇಲೆ ಇವಳಿಗೆ ತನ್ನ ವೈದ್ಯಬೇಕಿಂತ ತನ್ನ ಹಠ ಗೆಲ್ಲುವುದೇ ಮುಖ್ಯವಾಗಿದೆ. ಎಲ್ಲ ರೀತಿಯಲ್ಲೂ ಪ್ರಯತ್ನಿಸಿದ್ದಾಯಿತು. ಎಂತಹ ಕಠಿಣ ಮನಸ್ಸಿನ ಹೆಣ್ಣಿವಳು. ಅಥವಾ
ನೀನು ಸತ್ತರೆ ಸಾಯಿ, ನಾನು ಮಾತ್ರ ರಾಮನನ್ನು ಕಾಡಿಗೆ ಕಳುಹಿಸುವುದಿಲ್ಲ ಎಂದು ಹೇಳಿಬಿಡಲೇ. ಅಯ್ಯೋ ಪಾಪಿ ಹೆಣ್ಣೆ, ನಮ್ಮ ವಂಶವನ್ನೇ ಸರ್ವನಾಶ ಮಾಡಲು ಬಂದಿರುವ ಮಹಾಮಾರಿ ನೀನು. ಗಂಡನ ಪ್ರಾಣವನ್ನು ಲೆಕ್ಕಿಸದಂತಹ ಮಹಾಪತಿವ್ರತೆ ನೀನು. ನಿನ್ನ ಈ ವಿಷಗಾಳಿಯಿಂದ ಈ ಅರಮನೆ ಏನು, ಅಯೋಧ್ಯ ನಗರಿಯೇ ವಿಷಪೂರಿತವಾಗುತ್ತದೆ. ಸದ್ಗುಣ ಸಂಪನ್ನನಾದ ರಾಮಚಂದ್ರನನ್ನು ಕಾಡಿಗಟ್ಟುವ ಪಣ ತೊಟ್ಟಿರುವ ನೀನು ಹೆಣ್ಣು ಕುಲಕ್ಕೆ ಒಂದು ಕಳಂಕ. ನಿನ್ನಂತಹವರು ಬದುಕಿರುವುದಕ್ಕಿಂತಲೂ ಸಾಯುವುದೇ ಮೇಲು. ಇಡೀ ಕೋಪಗ್ರಹದಲ್ಲಿ ನೀನು ಕೂಗಾಡಿ ಅತ್ತು ಕರೆದು ಗೋಳಾಡಿ ತಲೆ ಚಚ್ಚಿಕೊಂಡು ಸತ್ತರೂ ಚಿಂತೆಯಿಲ್ಲ, ನಿನ್ನ ಮಾತಿಗೆ ಮರುಳಾಗಿ ಮೂರ್ಖನಾಗಲಾರೆ. ಸುಂದರ ರೂಪದಲ್ಲಿ ವಿಷ ತುಂಬಿಕೊಂಡಿರುವ ವಿಷ ಕನ್ಯೆ ನೀನು. ಯಾವುದೇ ಕಾರಣಕ್ಕೂ ರಾಮಚಂದ್ರನನ್ನು ಕಾಡಿಗೆ ಕಳುಹಿಸುವುದಿಲ್ಲ, ಕಳುಹಿಸುವುದಿಲ್ಲ, ಕಳುಹಿಸುವುದಿಲ್ಲ. ಏನಂದಿರಿ? ನಾನು ಸಾಯಬೇಕೆ? ನಾನು ಸತ್ತರೆ ನಿರಾತಂಕವಾಗಿ ನಿಮ್ಮ ಪ್ರಿಯ ಪುತ್ರನ ಪಟ್ಟಾಭಿಷೇಕ ಮಾಡಬಹುದಲ್ಲವೇ? ಅದೆಂದಿಗೂ ಸಾಧ್ಯವಿಲ್ಲ. ನನ್ನ ಸಮಯ ಪ್ರಜ್ಞೆಯಿಂದ ಪ್ರಾಣವನ್ನು ಉಳಿಸಿಕೊಂಡ ನೀವು ಇಷ್ಟು ಕಾಲ ನನ್ನ ಸೌಂದರ್ಯ, ನನ್ನ ಪ್ರೇಮವನ್ನು ಯಥೇಚ್ಛವಾಗಿ ಅನುಭವಿಸಿದ ನೀವು ಈಗ ನನಗೆ ಕೊಟ್ಟ ಮಾತಿಗೆ ತಪ್ಪಿ ನಿಮ್ಮ ಪ್ರಿಯ ಪುತ್ರ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದುಕೊಂಡಿರುವಿರಾ? ಅದಾದ ನಂತರ ನೀವು ನೆಮ್ಮದಿಯಾಗಿರುವಿರಾ? ಇಲ್ಲ. ಹಾಗಾಗಲು ನಾನು ಅವಕಾಶ ಮಾಡಿಕೊಡುವುದಿಲ್ಲ. ಹಾಗೇನಾದರೂ ಆದರೆ ನೀವು ವಚನ ಭ್ರಷ್ಟ ಎಂದು ಸಾರಿ ಸಾರಿ ಹೇಳುತ್ತೇನೆ. ಯಾರು ನಿಮ್ಮ ತಪ್ಪನ್ನು ಸಮರ್ಥಿಸಿಕೊಳ್ಳಲು ಬರುತ್ತಾರೋ ನೋಡುತ್ತೇನೆ. ಸದ್ಗುಣವಂತನಾದ ನಿಮ್ಮ ಪ್ರಿಯ ಪುತ್ರ ರಾಮಚಂದ್ರ ಅವನು ತನ್ನ ತಂದೆಯ ಮಾತಿಗೆ ತಪ್ಪುತ್ತಾನೋ ಒಪ್ಪುತ್ತಾನೋ ನೋಡುತ್ತೇನೆ. ವಶಿಷ್ಠರನ್ನು ಕೇಳುತ್ತೇನೆ, ಹಿರಿಯರನ್ನು ಕೇಳುತ್ತೇನೆ. ನಾನು ಸತ್ತ ನಂತರ ನನ್ನ ಚಿತಾಭಸ್ಮದ ಮೇಲೆ ರಾಮಚಂದ್ರನ ಪಟ್ಟಾಭಿಷೇಕ ಮಾಡಬೇಕೆಂದುಕೊಂಡಿರುವಿರಾ? ಅದು ನಿಮ್ಮ ಭ್ರಮೆ. ಅದೆಂದಿಗೂ ಸಾಧ್ಯವಿಲ್ಲ. ನಿನ್ನಂತಹ ಕೊಳಕು ಮನಸ್ಥಿತಿಯ ಹೆಣ್ಣು ಈ ಲೋಕದಲ್ಲಿ ಬಹುಶಃ ಎಲ್ಲೂ ಇರಲು ಸಾಧ್ಯವಿಲ್ಲ. ಬದುಕಿದ್ದರೂ ಕಾಡುತ್ತೇನೆ, ಸತ್ತರೂ ಕಾಡುತ್ತೇನೆ ಎಂಬ ಮನಸ್ಥಿತಿಗಳ ನಿನ್ನನ್ನು ಯಾವ ಮಾತಿನಲ್ಲಿ ಬಣ್ಣಿಸಬೇಕೆಂದು ನನಗೆ ಅರ್ಥವಾಗುತ್ತಿಲ್ಲ. ಆಗಲಿ, ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡುತ್ತಿಲ್ಲ, ಭರತನಿಗೇ ಮಾಡುತ್ತೇನೆ. ನನ್ನ ನಂತರ
ಭರತನೇ ಮಹಾರಾಜನಾಗುವ ಎಲ್ಲ ವ್ಯವಸ್ಥೆಗಳನ್ನು ಮಾಡುತ್ತೇನೆ. ರಾಮನಿಗೆ ಸಲ್ಲಬೇಕಾದ ಗೌರವಾದರಗಳು ಭರತನಿಗೆ ಸಿಗುವಂತೆ ಮಾಡುತ್ತೇನೆ. ರಾಜಮಾತೆ ಕೌಸಲ್ಯಗೆ ದೊರಕಬೇಕಾದ ಮಾನ್ಯತೆಗಳೆಲ್ಲವೂ ನಿನಗೇ ದೊರಕುವಂತೆ ಮಾಡುತ್ತೇನೆ. ಈಗಲಾದರೂ ರಾಮನು ಕಾಡಿಗೆ ಹೋಗಬೇಕೆಂಬ ಹಠವನ್ನು ಬಿಟ್ಟು ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಆ ರಾಮಚಂದ್ರನು ಇಲ್ಲಿಯೇ ಇದ್ದರೆ ನನ್ನ ಪುತ್ರ ಭರತ ನಿರಾತಂಕವಾಗಿ ಇರಲು ಸಾಧ್ಯವೇ? ರಾಮನ ಬೆಂಬಲಿಗರು ಅವನನ್ನು ನೆಮ್ಮದಿಯಾಗಿರಲು ಬಿಡುತ್ತಾರೆಯೇ? ಖಂಡಿತ ಇಲ್ಲ. ನನ್ನ ಪುತ್ರ ಭರತನು ನಿರಾತಂಕವಾಗಿ ಯುವರಾಜನಾಗಬೇಕಾದರೆ ಅವನು ನೆಮ್ಮದಿಯಿಂದ ರಾಜ್ಯವಾಳಬೇಕೆಂದರೆ ರಾಮಚಂದ್ರ ಅರಣ್ಯಕ್ಕೆ ಹೋಗಬೇಕು. ಈ ನನ್ನ ಕೋರಿಕೆಯನ್ನು ನೀವು ಈಡೇರಿಸಲೇಬೇಕು. ಪೂಜ್ಯರಿಗೆ ಪ್ರಣಾಮಗಳು. ಮಹಾರಾಜರು ತಾವು ಕೂಡಿ ನಿರ್ಧರಿಸಿರುವ ರಾಮಚಂದ್ರನ ಪಟ್ಟಾಭಿಷೇಕದ ಮಂಗಳ ಕಾರ್ಯ ತಮ್ಮ ಉಪಸ್ಥಿತಿಯಲ್ಲಿ ನಡೆಯಲು ಎಲ್ಲ ಸಿದ್ಧತೆಗಳನ್ನು ಮಾಡಲಾಗಿದೆ. ಮಹಾಮಾತ್ಯ ಸುಮಂತರ ಶ್ರದ್ಧೆ, ಕಾರ್ಯತತ್ಪರತೆ ಹಾಗೂ ಸಂಯೋಚಿತ ನಿರ್ಧಾರಗಳಲ್ಲಿ ತಮ್ಮನ್ನು ಬಿಟ್ಟರೆ ಇಲ್ಲ ಎಂಬುದು ನಮಗೆ ತಿಳಿದಿದೆ. ಸೂಕ್ತ ಕಾರ್ಯಗಳನ್ನು ಸೂಕ್ತ ವ್ಯಕ್ತಿಗಳಿಂದ ಸೂಕ್ತ ಸಮಯದಲ್ಲಿ ನೆರವೇರಿಸುವ ಸಾಮರ್ಥ್ಯ ತಮಗಿದೆ. ಎಲ್ಲ ತಮ್ಮ ಅನುಗ್ರಹ ಮುನೀಂದ್ರ. ಅಯೋಧ್ಯ ನಗರವೇ ರಾಮಚಂದ್ರನ ಪಟ್ಟಾಭಿಷೇಕವನ್ನು ಕಾತುರದಿಂದ ಕಾಯುತ್ತಿದೆ. ನಿನ್ನೆ ನಡೆಯಬೇಕಾದ ಎಲ್ಲ ಮಂಗಳ ಕಾರ್ಯಗಳು ನಡೆದಿತ್ತು. ಇಂದಿಗೆ ಬೇಕಾದ ಎಲ್ಲ ದ್ರವ್ಯಗಳು ಸಿದ್ಧವಾಗಿವೆ. ಗಣ್ಯರು, ಪುರೋಹಿತರು, ಸಾಮಂತರು ಈ ಶುಭ ಕಾರ್ಯದ ನಿರೀಕ್ಷೆಯಲ್ಲಿದ್ದಾರೆ. ಆ ಕಾರ್ಯವು ಎಲ್ಲರ ನಿರೀಕ್ಷೆಯು ಸಫಲವಾಗುವಂತೆ ಆ ಮಂಗಳ ಕಾರ್ಯವನ್ನು ನೆರವೇರಿಸಲು ನಾನು ಸಹ ತುದಿಕಾಲಲ್ಲಿ ನಿಂತಿದ್ದೇನೆ. ರಾಮಚಂದ್ರನು ಪಟ್ಟಾಭಿಷೇಕದ ಮಂಟಪಕ್ಕೆ ಆಗಮಿಸಲು ಸಿದ್ಧನಾಗಲಿ. ಮಹಾರಾಜ ದರ್ಶನ ಸಕಲ ಪರಿವಾರವು ಅಲ್ಲಿಗೆ ಆಗಮಿಸಲಿ. ನಾನು ಸಹ ಅಲ್ಲಿಗೆ ಹೊರಡಲು ಸಿದ್ಧನಿದ್ದೇನೆ. ತಾವು ಮಹಾರಾಜನಲ್ಲಿಗೆ ಹೋಗಿ ಸಿದ್ಧರಾಗಿರಲು ತಿಳಿಸಿ. ಆಗಲಿ ಮುನೀಂದ್ರ. ನಾನು ಈ ಕೂಡಲೇ ರಾಣಿ ಕೈಕೇಯಿಯವರ ಅಂತಃಪುರಕ್ಕೆ ಹೋಗಿ ಮಹಾರಾಜರನ್ನು ಎಚ್ಚರಿಸಿ ಅಣಿಯಾಗಿ ಬರುವಂತೆ ತಿಳಿಸುತ್ತೇನೆ. ಹಾಗೆಯೇ ಆಗಲಿ. ಏನಾದರೂ ಅನಿರೀಕ್ಷಿತ ವಿಷಯವಿದ್ದರೆ ಅದನ್ನು ಕೂಡಲೇ ನನಗೆ ತಿಳಿಸಿ. ತಾವಿನ್ನು ಹೊರಡಿ. ಮಂಗಳವಾಗಲಿ. ನಿಂದಿಸಿದರು, ಬೇಡಿದರು, ವಾದಿಸಿದರು. ಒಂದಿಷ್ಟೂ ಕರಗದ ಈ ಕಲ್ಲು ಮನಸ್ಸಿನ ಹೆಣ್ಣನ್ನು ಆ ಬ್ರಹ್ಮ ಹೇಗೆ ಸೃಷ್ಟಿಸಿದ? ದೇವರೇ, ಈ ಸಂಕಟದಿಂದ ನನಗೆ ಬಿಡುಗಡೆಯೇ ಇಲ್ಲವೇ? ನಾನು ಈ ಪಾಪಿ ಮಾತಿನಂತೆ ನಡೆಯಲೇಬೇಕೇ? ರಾಮಚಂದ್ರನ ತಲೆಯ ಮೇಲೆ ಕಿರೀಟವಿಟ್ಟು ಪಟ್ಟ ಕಟ್ಟಿ ಆಶೀರ್ವದಿಸಬೇಕಾದ ನಾನು ಮಡಿಯಿಟ್ಟು ಕಾಡಿಗೆ ಹೋಗು ಎಂದು ಹೇಗೆ ಹೇಳ? ಷಡ್ರಸೋಪೀತನಾದ ರಾಜಯೋಗ್ಯ ಭಕ್ಷ್ಯ ಭೋಜನಗಳನ್ನು ಉಂಟು
ಹಂಸತೋಲಿಕಾ ತಲುಪದಲ್ಲಿ ವಿಶ್ರಮಿಸಬೇಕಾದ ನನ್ನ ಮಗ ಕಾಡಿನಲ್ಲಿ ಕಂದ ಮೂಲಗಳನ್ನು ತಿಂದು ಬದುಕು ಎಂದು ಯಾವ ಬಾಯಿಂದ ಹೇಳಲಿ? ಏನು ಮಾಡಲಿ? ಈ ಸಂದಿಗ್ಧದಿಂದ ಪಾರಾಗಲು ಯಾವ ಉಪಾಯವೂ ಇಲ್ಲವೇ? ಅಥವಾ ನಾನು ಮಹಾರಾಜ ಇವಳ ಪತಿ ಎಂಬ ಅಭಿಮಾನವನ್ನು ತೊರೆದು ಇವಳ ಕಾಲು ಹಿಡಿದು ಬೇಡಿಕೊಳ್ಳಲೇ? ಆಗಲಾದರೂ ಇವಳ ಕಠಿಣ ಹೃದಯ ಕರಗುವುದೇನೋ ನೋಡಬೇಕು. ದೇವಿ, ಕಡೆಯ ಬಾರಿ ನಿನಗೆ ಕೈ ಜೋಡಿಸಿ ಬೇಡಿಕೊಳ್ಳುತ್ತೇನೆ. ದಯಮಾಡಿ ಕರುಣೆ. ನನ್ನ ಪುತ್ರನಿಲ್ಲದೆ ನಾನು ಬದುಕುಳಿಯಲಾರೆ. ನೀನು ಕ್ಷತ್ರಿಯ ರಾಜಕನ್ಯೆ, ಪತಿವ್ರತಿಯಾದವಳು ಪತಿಯ ಸುಖ ಸಂತೋಷವನ್ನು ಬಯಸಬೇಕೇ ವಿನಃ ಮರಣವನ್ನು ಬಯಸುವುದು ಧರ್ಮವಲ್ಲ. ನನ್ನ ರಾಮಚಂದ್ರನ ಮೇಲೆ ಕರುಣೆ ತೋರು. ನಿನ್ನ ಕಾಲು ಹಿಡಿದು ಬೇಡಿಕೊಳ್ಳುತ್ತೆ. ಈ ರೀತಿ ಆತ್ಮಾಭಿಮಾನವನ್ನು ಬಿಟ್ಟು ಹೆಂಡತಿಯ ಕಾಲಿಗೆ ಬೀಳುವುದು ನಿಮ್ಮ ಹೇಡಿತನ. ನಿಮ್ಮ ಕಣ್ಣೀರು, ನಿಮ್ಮ ಕೋಪ ಇದಾವುದರಿಂದಲೂ ನನ್ನನ್ನು ಕದಲಿಸಲು ಸಾಧ್ಯವಿಲ್ಲ. ನನ್ನ ಕೋರಿಕೆಯನ್ನು ಈಡೇರಿಸದ ಹೊರತು ನಿಮಗೆ ಬೇರೆ ದಾರಿಯೇ ಇಲ್ಲ. ಇಲ್ಲವೇ ಇಲ್ಲ, ಬೇರೆ ದಾರಿಯೇ ಇಲ್ಲ, ಇಲ್ಲವೇ ಇಲ್ಲ. ಕೈಕೇಯಿ ರಾಜಪುತ್ರಿ, ಈ ದಶರಥ ಮಹಾರಾಜನ ಮೋಹಕ ರಾಣಿ, ನೀನು ಸುಖವಾಗಿ ರಾಮಚಂದ್ರನನ್ನು ಕಾಡಿಗೆ ಕಳುಹಿಸಿ ನನ್ನ ಪ್ರಾಣವನ್ನು ತೆಗೆದು ನೀನು ಸುಖವಾಗಿರು, ಸಂತೋಷವಾಗಿರು. ಆದರೆ ನನ್ನ ರಾಣಿಯಾಗಿ ಅಲ್ಲ, ಭರತನ ಮಾತೆಯಾಗಿ. ಓ ವಿಧಿಯೇ, ಏಕೆ ಹೀಗೆ ಮಾಡಿದೆ? ಸಾರ್ಥಕವಾದ ಬದುಕನ್ನು ಸವಿಸಿ ಸಂತೃಪ್ತವಾದ ಸಾವನ್ನಪ್ಪಿ ಸ್ವರ್ಗಕ್ಕೆ ಸೇರಬೇಕೆಂದುಕೊಂಡಿದ್ದೆ. ಸದ್ಗುಣ ಸಂಪನ್ನನಾದ ನಿರಪರಾಧಿಯಾದ ರಾಮಚಂದ್ರನನ್ನು ಕಾಡಿಗೆ ಕಳುಹಿಸಿ ಸ್ವರ್ಗ, ನಾನು ಸ್ವರ್ಗವನ್ನು ಸೇರಲು ಸಾಧ್ಯವೇ? ಆ ಸ್ವರ್ಗದಲ್ಲಿ ನಿಷ್ಕಾರಣವಾಗಿ ನಿನ್ನ ಮಗನನ್ನು ಕಾಡಿಗಟ್ಟಿದೆ ಏಕೆ ಎಂದು ಕೇಳಿದರೆ ನಾನು ಏನೆಂದು ಉತ್ತರ ಕೊಡಲಿ? ಹೆಣ್ಣಿನ ಮೋಹಕ್ಕೆ ಬಲಿಯಾಗಿ ಹೀಗೆ ಮಾಡಿದನೆಂದು ಹೇಳಲೇ ಇದು ನ್ಯಾಯವೇ? ರಾಜರ್ಷಿಯಾಗಿ ಪ್ರಖ್ಯಾತಿಯನ್ನು ಪಡೆದಂತಹ ದಶರಥ ಮಹಾರಾಜ ತಲೆ ತಗ್ಗಿಸುವುದೊಂದನ್ನು ಬಿಟ್ಟರೆ ಬೇರೆ ದಾರಿಯೇ ಇಲ್ಲ. ಬೇರೆ ದಾರಿಯೇ ಇಲ್ಲ. ಓ ದೇವರೇ, ನನ್ನ ಪ್ರಾಣ ಪಕ್ಷಿ ಈಗಲೇ ಹಾರಿ ಹೋಗಬಾರದೆ, ಈ ಸಂಕಟದಿಂದ ನನ್ನನ್ನು ಪಾರು ಮಾಡಬಾರದೆ. ನನ್ನ ರಾಮಚಂದ್ರನಿಗೆ ಕಾಡಿಗೆ ಹೋಗು ಎಂದು ಹೇಳುವ ಈ ಸಂದಿಗ್ಧ ಪರಿಸ್ಥಿತಿಯಿಂದ ನನ್ನನ್ನು ಮುಕ್ತಿಗೊಳಿಸಬಾರದೆ.
ಎಲ್ಲಿರುವೆ? ಬಾ, ಬೇಗ ಬಾ. ನಿನ್ನ ಕರಾಳ ಬಾಹುಗಳಿಂದ ನನ್ನ ಪ್ರಾಣವನ್ನು ಹೀರಿ ನಿನ್ನ ಮುಷ್ಟಿಯಲ್ಲಿ ತೆಗೆದುಕೊಂಡು ಹೋಗಿಬಿಡು, ಹೋಗಿಬಿಡು. ಹೌದು, ಈಗ ಸಾವೇ ಸುಖ. ನಾನು ನಂಬಿದ ಪುಷ್ಪ ವಿಷ ಸರ್ಪವಾಗಿ ಕಚ್ಚಿದ ಮೇಲೆ ಈ ಬದುಕು ನಿರರ್ಥಕ, ನಿರರ್ಥಕ. ಓ ಓ ಮರಣವೇ ಬಾ, ಓ ಮರಣವೇ ಬಾ. ಈ ನನ್ನ ಸಂಕಟದ ಉರಿಬೆಂಕಿಯನ್ನು ನಿನ್ನ ಕರುಣೆಯ ಮಂಜಿನಿಂದ ಆರಿಸಿಬಿಡು. ನಿನ್ನ ಹಿಮದ ಬಾಹುಗಳಲ್ಲಿ ನನ್ನನ್ನು ಆಲಿಂಗಿಸಿಕೋ. ಬಾ ಬಾ ಮರಣವೇ ಬಾ. ಕೈಕೇಯಿ, ಏಕೆ ಮಹಾರಾಣಿ? ಮನಸ್ಸು ಕರಗಿ ಹೋಯಿತೆ. ಮಹಾರಾಜರ ಕಣ್ಣೀರಿನಿಂದ ನಿಮ್ಮ ನಿರ್ಧಾರ ಸಡಿಲವಾಯಿತೆ. ಪಾಪ, ಕರುಣಾಜನಕವಾಗಿ ದುಃಖಿಸುತ್ತಿರುವ ನಿಮ್ಮ ಬುದ್ಧಿಯನ್ನು ಅಪ್ಪೆಯ ಅಕ್ಕರೆಯಿಂದ ಸಾಂತ್ವನ ಮಾಡಬೇಕೆಂದು ಪ್ರೇರಣೆಯಾಯಿತೆ. ಅಂತಾರೆ ಏನಿದು ನಿನ್ನ ಹುಡುಗಾಟ? ಇದು ನನ್ನ ಹುಡುಗಾಟವಲ್ಲ, ನಿಮ್ಮ ಪತಿಯ ಆಟ. ಆಟ? ಹೌದು. ಪ್ರೀತಿಯಿಂದ, ಮಾತಿನಿಂದ ಗೆಲ್ಲಲಾಗದ ನಿಮ್ಮ ಹೃದಯವನ್ನು ಅವರ ಕಣ್ಣೀರಿನಿಂದ ಗೆಲ್ಲುವ ಪ್ರಯತ್ನ. ನಿಮ್ಮನ್ನು ಅವರ ದಾರಿಗೆ ಸೆಳೆಯಲು ಮಾಡುತ್ತಿರುವ ನಾಟಕ. ನೀವು ಇದಕ್ಕೆ ಕರಗಿದರೆ ನಿಮ್ಮ ಕತೆ ಮುಗಿದಂತೆ. ಇಷ್ಟು ಹೊತ್ತು ನೀವು ಮಾಡಿದ ಪ್ರಯತ್ನವೆಲ್ಲ ತರಗೆಲೆಯಂತೆ ಪೂಡಿ ಪೂಡಿ ಪುಡಿಯಾದಂತೆ. ಮಹಾರಾಣಿ, ಮುಂದೆ ಭವಿಷ್ಯದಲ್ಲಿ ಇಂಥ ಅವಕಾಶ ಇನ್ನೆಂದಿಗೂ ಸಿಗಲು ಸಾಧ್ಯವೇ ಇಲ್ಲ. ನಿಮ್ಮ ಪುತ್ರನ ಭವಿಷ್ಯ ನಿಮಗೆ ಮುಖ್ಯವಾದರೆ ನೀವು ಕದಲೆಯಲೇಬಾರದು. ಇನ್ನೇನು ನಿಮ್ಮ ಕೋರಿಕೆ ಈಡೇರುತ್ತಿದೆ ಎನ್ನುವಾಗ ಮನಸ್ಸು ಗಟ್ಟಿಯಾಗಿರಲಿ, ಕರುಣೆ ದೂರ ಸರಿಯಲಿ, ದೂರ. ಅಂದರೆ ನಿನ್ನ ಸಮಯೋಚಿತವಾದ ಸಲಹೆಗೆ ಧನ್ಯವಾದಗಳು. ನಾನು ದಾಸಿ ಮಹಾರಾಣಿ, ಧನ್ಯವಾದಗಳ ಅಗತ್ಯವಿಲ್ಲ. ನಿಮ್ಮ ಗೆಲುವಿನಿಂದ ನಿಮ್ಮ ಮುಖ ಅರಳಿದರೆ ಅದೇ ನನಗೆ ಪರಮ ಸಂತೋಷ ಮಹಾರಾಣಿ. ಅಂದರೆ ಮಹಾರಾಜರಿಗೆ ಎಚ್ಚರವಾಯಿತೆನಿಸುತ್ತದೆ. ನೀನಿನ್ನು ಹೊರಡು. ಅಪ್ಪನೇ ಮಹಾರಾಣಿ, ನೆನಪಿರಲಿ.
ನನ್ನ ಅಪೇಕ್ಷೆಯನ್ನು ಈಡೇರಿಸದಿರುವುದಕ್ಕೆ ಹೊಸ ಹೊಸ ಕಾರಣಗಳನ್ನು ಹುಡುಕುತ್ತಿದ್ದೀರಾ? ಹೇಗಾದರೂ ಮಾಡಿ ನನ್ನ ಬಾಯಿ ಮುಚ್ಚಿಸಿ ನಿಮ್ಮ ಕಾರ್ಯ ಸಾಧನೆ ಮಾಡಿಕೊಳ್ಳುವ ಪ್ರಯತ್ನದಲ್ಲಿದ್ದೀರಾ ಪ್ರಭು? ಇಲ್ಲದೆ, ಇದು ನನ್ನ ಕಾರ್ಯ ಸಾಧನೆಯಲ್ಲ, ಸರ್ವರಿಗೂ ಮಂಗಳಕರವಾದ ಕಾರ್ಯ. ಆ ಸರ್ವರಲ್ಲಿ ನಾನಿಲ್ಲ. ನಿಮ್ಮ ಆಲೋಚನೆ ನನಗೆ ಅಮಂಗಳಕರ. ನನ್ನ ಪುತ್ರ ಭರತನಿಗೆ ಅಮಂಗಳಕರ. ಕೈಕೇಯಿ, ಪ್ರಭು, ಮೊದಲು ನಾನು ಸಾಯುತ್ತೇನೆ ಎಂದು ಹೇಳಿದಿರಿ, ನಂತರ ನೀನೇ ಸತ್ತು ಹೋಗು ಎಂದು ಹೇಳಿದಿರಿ. ರಾಮಚಂದ್ರನ ಪಟ್ಟಾಭಿಷೇಕವಾಗದೆ ಹೋದರೆ ಪ್ರಜೆಗಳೆಲ್ಲ ಪ್ರತಿಭಟಿಸುತ್ತಾರೆ, ಎಲ್ಲ ಕಡೆ ಅಲ್ಲೋಲ ಕಲ್ಲೋಲವಾಗುತ್ತದೆ ಎಂದು ಹೇಳಿ ನನ್ನನ್ನು ಹೆದರಿಸಲು ಪ್ರಯತ್ನಿಸಿದಿರಿ. ಇಲ್ಲ ದೇವಿ, ಇದು ಹೆದರಿಸಲು ಹೇಳಿದ ಕಲ್ಪನೆಯ ಮಾತುಗಳಲ್ಲ, ವಾಸ್ತವ ಸಂಗತಿಗಳು. ನಿನ್ನ ಸ್ವಾರ್ಥ ದೃಷ್ಟಿಗೆ ವಾಸ್ತವ ಕಾಣಿಸುತ್ತಿಲ್ಲವಷ್ಟೇ. ನಾನು ಮಾಡುವುದು ನಿಮ್ಮ ಕಣ್ಣಿಗೆ ಸ್ವಾರ್ಥವಾಗಿ ಕಂಡರೆ ನೀವು ಮಾಡುವುದು ಸ್ವಾರ್ಥ ಎಂದು ನಿಮಗೆ ಅನಿಸಿಲ್ಲವೇ ಪ್ರಭು? ನಿನ್ನ ಸ್ವಾರ್ಥವನ್ನು ಬಿಡು, ಪ್ರಜೆಗಳ ಸಾಮಂತರ ಅಭಿಪ್ರಾಯಕ್ಕೆ ಬೆಲೆ ಕೊಡು. ನೀವು ಅವರು ನನ್ನ ಅಭಿಪ್ರಾಯಕ್ಕೆ ಏಕೆ ಬೆಲೆ ಕೊಡಬಾರದು? ಪ್ರಭು, ಇಡೀ ರಾತ್ರಿ ಆಡಿದ ನಿಮ್ಮ ಪ್ರತಿಯೊಂದು ಮಾತುಗಳಲ್ಲಿ ನನ್ನ ನಿರ್ಧಾರವನ್ನು ಹಿಂದೆ ಸರಿಸುವ ಉಪಾಯವೇ ಅಡಗಿದೆ. ಈಗಲೂ ಸಹ ರಾಜ್ಯವನ್ನು ನನಗೆ ಕೊಟ್ಟಂತೆ ಮಾಡಿ ಆ ರಾಜ್ಯವನ್ನು ಸ್ವತಃ ನಾನೇ ರಾಮಚಂದ್ರನಿಗೆ ನೀಡುವಂತೆ ಪ್ರೇರೇಪಿಸುವ ಉಪಾಯ ಅದರಲ್ಲಿ ಅಡಗಿದೆ. ಇದರ ಉದ್ದೇಶವೇನು ಪ್ರಭು? ರಾಮಚಂದ್ರ ಅರಣ್ಯಕ್ಕೆ ಹೋಗಬಾರದು, ನನ್ನ ಪುತ್ರ ಭರತನ ಪಟ್ಟಾಭಿಷೇಕವಾಗಬಾರದು ಎಂಬುದು ತಾನೆ. ನಾನು ರಾಜಮಾತೆಯಾಗಬಾರದು, ನಿಮ್ಮ ಕೌಸಲ್ಯೆ ರಾಜಮಾತೆಯಾಗಿ ಮೆರೆಯಬೇಕು ಎಂಬುದು ನಿಮ್ಮ ಅಭಿಲಾಷೆ. ದೇವಿ, ನನ್ನ ಭಾವನೆಗಳು ನಿನಗೇಕೆ ಅರ್ಥವಾಗುತ್ತಿಲ್ಲ? ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳದವರ ಭಾವನೆಗಳನ್ನು ನಾನೇಕೆ ಅರ್ಥ ಮಾಡಿಕೊಳ್ಳಬೇಕು? ಪ್ರಭು, ಬೆಳಗಾಗಲು ಸ್ವಲ್ಪ ಸಮಯವಿದೆ. ಅರ್ಥವಿಲ್ಲದ ಜಿಜ್ಞಾಸೆಯನ್ನು ಮುಗಿಸಿಬಿಡೋಣ. ನಾನು ಧರ್ಮಾತ್ಮನಲ್ಲ, ಕೊಟ್ಟ ಮಾತನ್ನು ನಡೆಸಿಕೊಡುವ ಅಗತ್ಯವಿಲ್ಲ. ಸತ್ಯ ಹರಿಶ್ಚಂದ್ರರಂತಹ ಮಹಾತ್ಮರು ಜನಿಸಿದಂತಹ ವಂಶದಲ್ಲಿ ಜನಿಸಿದರೂ ಕೊಟ್ಟ ಮಾತಿಗೆ ತಪ್ಪಿದರೆ ಯಾವ ಅಪರಾಧವೂ ಇಲ್ಲ. ರಘುವಂಶದ ಕೀರ್ತಿ ನಾಶವಾದರೂ ಚಿಂತೆ ಇಲ್ಲ. ನೀನು ಹೇಳಿದ ಹಾಗೆ ನಾನು ನಡೆದುಕೊಳ್ಳುವುದಿಲ್ಲ, ನನಗಿಷ್ಟ ಬಂದಂತೆ ನಾನು ನಡೆದುಕೊಳ್ಳುತ್ತೇನೆಂದು ಹೇಳಿಬಿಡಿ ಸಾಕು. ನನ್ನ ಪತಿ ವಚನ ಭಂಗ ಮಾಡಿದ ಮೇಲೆ ನಾನು ಬದುಕಿದ್ದು ನಿಷ್ಪ್ರಯೋಜಕಳಾಗುತ್ತೇನೆಂದು ನನ್ನ ಪ್ರಾಣ ತ್ಯಾಗ ಮಾಡುತ್ತೇನೆ. ನನ್ನ ಪ್ರಾಣ ತ್ಯಾಗ ಮಾಡಿದರೆ ನಿಮಗೇನು? ನಿಮ್ಮ ದಾರಿ ಸುಗಮವಾಗುತ್ತದೆ. ನಿಮ್ಮ ಪ್ರಿಯ ಪುತ್ರ ರಾಮಚಂದ್ರನಿಗೆ ಪಟ್ಟ ಕಟ್ಟಿಬಿಡಿ. ನನ್ನ ನತದೃಷ್ಟ ಪುತ್ರ ಭರತನನ್ನು ಕಾಡಿಗೆ ಅಟ್ಟಿಬಿಡಿ. ಲೋಕವೆಲ್ಲ ವಚನ ಭ್ರಷ್ಟ ದಶರಥ ಮಹಾರಾಜ ಎಂದು ನಿಂದಿಸಿದರೂ ಚಿಂತೆ ಇಲ್ಲ.
ಪುತ್ರ ರಾಮಚಂದ್ರನಿಗೆ ಸಿಂಹಾಸನ ಸಿಗುತ್ತದೆ. ಅಷ್ಟು ಸಾಕಲ್ಲವೇ ನಿಮಗೆ? ಕತ್ತಿಯ ಅಲುಗಿನಷ್ಟು ಹರಿತವಾಗಿದೆಯೇ ನಿನ್ನ ಮಾತು? ಮೂರ್ಖ ಹೆಣ್ಣೆ, ನಾನು ವಚನ ಭ್ರಷ್ಟನಾಗಿದ್ದರೆ ರಾಮಚಂದ್ರನನ್ನು ಕಾಡಿಗೆ ಕಳುಹಿಸಬೇಡ ಕಳುಹಿಸಬೇಡ ಎಂದು ಕೈ ಜೋಡಿಸಿ ಏಕೆ ಬೇಡಿಕೊಳ್ಳುತ್ತಿದ್ದೆ? ನಿನ್ನ ಕಾಲನ್ನು ಏಕೆ ಹಿಡಿಯುತ್ತಿದ್ದೆ? ರಘುವಂಶದ ಕೀರ್ತಿಗೆ ಯಾವ ರೀತಿಯಾದ ಕಳಂಕ ಬಾರದಿರಲಿ ಎಂಬ ಒಂದೇ ಒಂದು ಕಾರಣಕ್ಕಾಗಿ ನಿನ್ನನ್ನು ನಾನು ಪರಿಪರಿಯಾಗಿ ಬೇಡಿಕೊಂಡೆ. ಎಲ್ಲ ಎಲ್ಲ ನನ್ನ ಬೇಡಿಕೆ ಪ್ರಲಾಪಗಳೆಲ್ಲವೂ ವ್ಯರ್ಥ ವ್ಯರ್ಥ. ಯಾವ ಕಾರಣಕ್ಕೂ ಕರಗದಂತಹ ಪಾಷಾಣ ಹೃದಯ ನಿನ್ನದು. ಬೆಳಗಾಗುತ್ತಿದೆ. ರಾಮಚಂದ್ರನ ಪಟ್ಟಾಭಿಷೇಕಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಗುರು ಹಿರಿಯರು ನನ್ನನ್ನು ಕರೆಯಲು ಬಂದರೆ ನಾನೇನು ಹೇಳಲಿ? ಏನು ಉತ್ತರ ಕೊಡಲಿ? ರಾಮಚಂದ್ರನ ಪಟ್ಟಾಭಿಷೇಕ ನಡೆಯುವುದಿಲ್ಲ, ಅವನನ್ನು ನಾನೇ ಕಾಡಿಗೆ ಕಳುಹಿಸುತ್ತಿದ್ದೇನೆ ಎಂದು ಹೇಳಲಿ? ಏನೆಂದು ಹೇಳಲಿ? ಅಯ್ಯೋ ವಿಧಿಯೇ, ಏಕೆ ದೇವಿ, ಸೂರ್ಯೋದಯವನ್ನು ನೋಡಿದೆಯಾ? ಎಂದಿನಂತೆಯೇ ಇಂದು ಸೂರ್ಯೋದಯ ಸುಂದರವಾಗಿದೆ. ನಿಜ ದೇವಿ, ನಿತ್ಯದಂತೆ ಇಂದು ಭಾಸ್ಕರನು ಲೋಕವನ್ನೇ ಬೆಳಗತೊಡಗಿದ್ದಾನೆ. ಸೂರ್ಯನ ಕಿರಣಗಳು ತಂದ ಚೈತನ್ಯದಿಂದ ಇಡೀ ಲೋಕವೇ ಕ್ರಿಯಾಶೀಲವಾಗಿದೆ. ಪಕ್ಷಿಗಳ ಚಿಲಿಪಿಲಿ ಕರ್ಣಾನಂದಕರವಾಗಿದೆ. ರಾತ್ರಿಯ ನಿದ್ದೆಯಿಂದ ಎಚ್ಚರಗೊಂಡ ಎಲ್ಲರೂ ಹೊಸ ಹಗಲಿನ ಚಟುವಟಿಕೆಗಳಿಗೆ ನವೋಲ್ಲಾಸದಿಂದ ಸಿದ್ಧರಾಗುತ್ತಿದ್ದಾರೆ. ಹೌದು ಸ್ವಾಮಿ, ಇಡೀ ಪ್ರಕೃತಿಯೇ ಹಗಲನ್ನು ಉತ್ಸಾಹದಿಂದ ಸ್ವಾಗತಿಸುತ್ತಿದೆ. ನಿತ್ಯ ಕಾಣುವ ಸೂರ್ಯೋದಯವೇ ನಾವು ಇಂದು ಕಾಣುತ್ತಿದ್ದೇವೆ. ಆದರೆ ಇಂದಿನ ಸೂರ್ಯೋದಯ ನಮ್ಮ ಪಾಲಿಗೆ ವಿಶಿಷ್ಟ ಅಲ್ಲವೇ? ನಿಜ ಸ್ವಾಮಿ, ಪ್ರಕೃತಿಯಲ್ಲಿ ನಿತ್ಯ ನಡೆಯುವ ವ್ಯಾಪಾರಗಳೆಲ್ಲ ನಮ್ಮ ವೈಯಕ್ತಿಕ ಅನುಭವದ ಮೇಲೆ ವಿಶೇಷವೆನ್ನಿಸುವುದು ಸಾಮಾನ್ಯ. ನಮ್ಮಿಬ್ಬರ ಬದುಕಿನ ಈ ಮಹತ್ವದ ತಿರುವಿನಲ್ಲಿ ಇಂದಿನ ಸೂರ್ಯೋದಯ ವಿಶೇಷ ಮಾತ್ರವಲ್ಲ, ಮಹತ್ವವಾದದ್ದು ಹೌದು. ನಿಜ ದೇವಿ, ಇಂದಿನ ಸೂರ್ಯೋದಯವು ನಮ್ಮ ಬದುಕಿನಲ್ಲಿ ಅತ್ಯಂತ ಮಹತ್ವದ್ದು. ಏಕೆಂದರೆ ನಾವು ಸ್ವಚ್ಛಂದ ಬದುಕಿನಿಂದ ಕರ್ತವ್ಯ, ಹೊಣೆಗಾರಿಕೆ, ಪ್ರಜಾಸೇವೆಯ ವ್ರತದ ಬದುಕಿಗೆ ಹೋಗುತ್ತಿದ್ದೇವೆ. ಇಷ್ಟು ವರ್ಷ ನಾವು ಪಡೆದು ಬೆಳೆದ ಋಣಗಳನ್ನು ಮರಳಿ ಲೋಕಕ್ಕೆ ಸಲ್ಲಿಸುವ ಕಾರ್ಯಕ್ಕೆ ನಾವು ಸಮರ್ಪಿಸಿಕೊಳ್ಳುತ್ತಿದ್ದೇವೆ. ಸರಿಯಾಗಿ ಹೇಳಿದ್ದೀರಾ ಸ್ವಾಮಿ. ನೀವು ಯುವರಾಜರಾಗುವ ಈ ದಿನ ಆ ಸೂರ್ಯದೇವ ನಿಮಗೆ ಶುಭವನ್ನು ಕೋರಿ ಆಶೀರ್ವದಿಸುತ್ತಿದ್ದಾನೆ. ಜೊತೆಯಲ್ಲಿ ಸೂರ್ಯದೇವ ಹೇಗೆ ಪ್ರತಿಫಲಾಪೇಕ್ಷೆ ಇಲ್ಲದೆ, ಸ್ವಾರ್ಥದ ಲವಲೇಶವಿಲ್ಲದೆ ಸದಾ ಕಾರ್ಯನಿರತನಾಗಿರುತ್ತಾನೋ ಹಾಗೆ ಮುಂದೆ ನಿಮ್ಮ ಬದುಕು ನಡೆಯಬೇಕೆಂಬ ಎಚ್ಚರಿಕೆಯನ್ನು ನೀಡುತ್ತಿದ್ದಾನೆ ಅಲ್ಲವೇ? ನಿಜ ದೇವಿ, ಸೂರ್ಯದೇವನ ತೇಜಸ್ಸು ನಮ್ಮ ಅಜ್ಞಾನವನ್ನು ಹೋಗಲಾಡಿಸಲಿ, ನಮ್ಮ ಅವಿವೇಕವನ್ನು ದೂರ ಮಾಡಲಿ, ಧರ್ಮದ ದಾರಿಯಿಂದ ಎಂದೂ ಕದಲದಂತೆ ನಮಗೆ ಸತ್ಯ, ನಿಷ್ಠೆ,
ಸಾಮರ್ಥ್ಯಗಳನ್ನು ನೀಡಲಿ ಎಂದು ಭಕ್ತಿಯಿಂದ ಬೇಡಿಕೊಳ್ಳುತ್ತಾನೆ. ನಾನು ಬೇಡುತ್ತೇನೆ. ನನ್ನ ಸುಖ ಸಂತೋಷಗಳು ಮುಖ್ಯವಲ್ಲ. ಕಡೆ ಉಸಿರಿನವರೆಗೂ ನಿಮ್ಮ ಸಹಧರ್ಮಚಾರಿಣಿಯಾಗಿ ಬಾಳುವಂತೆ ಹರಸು ತಂದೆ ಎಂದು ಬೇಡಿಕೊಳ್ಳುತ್ತೇನೆ. ಬೇಡುವುದೇನು ಸೀತೆ? ನಾವಿಬ್ಬರು ದಂಪತಿಗಳಾದ ಕ್ಷಣದಿಂದಲೇ ರಾಮ ಸೀತೆ ಅಭಿನ್ನರು. ನಾನು ಕೇವಲ ರಾಮನಲ್ಲ, ಕಡೆವರೆಗೂ ಸೀತಾರಾಮ. ಧನ್ಯಳಾದೆ ಸ್ವಾಮಿ. ನಿಮ್ಮ ಕೈ ಹಿಡಿದ ನನ್ನ ಜನ್ಮ ಸಾರ್ಥಕವಾಯಿತು.